So now we are going to see how to write a composition. So ನಾವು ಎಲ್ಲವನ್ನು ಕಲ್ತಿದ್ದೇವೆ. ಕಾಂಪೋಸಿಷನ್ ಒಂದು ಇಷ್ಟರವರೆಗೆ ನೋಡಲಿಲ್ಲ. ಈಗ ಕಾಂಪೋಸಿಷನ್ ಅಂದರೆ ಎಸ್ಸೆ ರೈಟಿಂಗ್ ಅಂದರೆ ಏನು? ಇಂಗ್ಲೀಷಲ್ಲಿ ನಾವು ಎಸ್ಸೆ ರೈಟಿಂಗ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಅದನ್ನು ಚೆನ್ನಾಗಿ ಜೋಡಣೆ ಮಾಡುವುದು ಅಂದರೆ ಮೇನ್ ಎಸ್ಸೆ ರೈಟಿಂಗಿಗೆ ಮೇನ್ ಏನೆಲ್ಲ ಬೇಕು ನಾನು ನಿಮಗೆ ಜಸ್ಟ್ ಒಂದು ಹೇಳಿಬಿಡ್ತೇನೆ ಕೇಳಿ. ಯಾವುದೇ ವಿಷಯದ ಬಗ್ಗೆ ನಾವು ಅದನ್ನು ಇನ್ಫಾರ್ಮೇಷನ್ ಸಂಗ್ರಹಿಸಿ ಅದನ್ನು ವಿವರವಾಗಿ ಎಲಾಬರೇಟ್ ಆಗಿ ಮೀನಿಂಗ್ಫುಲಿ ಆ್ಯಂಡ್ ಅಟ್ರಾಕ್ಟಿವ್ಲಿ ಅದನ್ನು ಜೋಡಿಸಿ ಬರೆಯುವುದಕ್ಕೆ ಪ್ರಬಂಧ ಲೇಖನ ಅಂತ ಹೇಳ್ತಾರೆ. ಈಗ ಪ್ರಬಂಧ ಬರೆಯುವುದು ಹೇಗೆ? ಪ್ರಬಂಧ ಬರಲಿಕ್ಕೆ ಬಹಳಷ್ಟು ವಿಧಗಳಿವೆ. ಅಂದರೆ ನೀವು ನಿಮ್ಮ ಅನುಭವದಿಂದ ಕೂಡ ಬರೀಬಹುದು. ವಾಟ್ ಎವರ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್, ಯು ಹ್ಯಾವ್ ಲರ್ನ್ಡ್ ಫ್ರಮ್ ಅದರ್ಸ್, ವಾಟ್ ಯು ಹ್ಯಾವ್ ಹರ್ಡ್ ಫ್ರಮ್ ಅದರ್ಸ್, ಯು ಕ್ಯಾನ್ ರೈಟ್. ವಾಟ್ ಯು ಹ್ಯಾವ್ ರೆಡ್ ಫ್ರಮ್ ದ ಬುಕ್ಸ್, ದ್ಯಾಟ್ ಆಲ್ಸೋ ಯು ಕ್ಯಾನ್ ರೈಟ್ ಇನ್ ದ ಪ್ರಬಂಧ, ಇನ್ ಅ ಎಸ್ಸೆ. ಹಾಗಂತೇಳಿ ಪ್ರಬಂಧ ಉದ್ದುದಕ್ಕೆ ಬರೆದೋಗೋದಲ್ಲ, ಒಟ್ರಾಸಿ ಬರೆಯೋದಲ್ಲ. ಅದು ಬರೆಯುವಾಗ ಮೀನಿಂಗ್ಫುಲ್ ಆಗಿರಬೇಕು, ಸೆಂಟೆನ್ಸಿನ ಮಧ್ಯದಲ್ಲಿ ಕನೆಕ್ಟಿವಿಟಿ ಇರಬೇಕು. ಜಾಸ್ತಿ ಬರೆಯುವುದಲ್ಲ, ಸ್ವಲ್ಪ ಸ್ವಲ್ಪ ವಿಷಯಗಳನ್ನು ಅರ್ಥವತ್ತಾಗಿ ಮೀನಿಂಗ್ಫುಲಿ, ಜಸ್ಟ್ ನಾವು ಆಸ್ ಐ ಸೈಡ್ ಇಲಾಬರೇಟ್ಲಿ, ಮೀನಿಂಗ್ಫುಲಿ ಆ್ಯಂಡ್ ಅಟ್ರಾಕ್ಟಿವ್ಲಿ ಅದನ್ನು ಓದುವವರಿಗೆ ಅಟ್ರಾಕ್ಟಿವ್ ಆಗಿ ಇರಬೇಕು. ಆ ರೀತಿಯಾಗಿ ನಾವು ಪ್ರಬಂಧವನ್ನು ಬರೀಬೇಕಾಗ್ತದೆ. ಸೊ ಹೀಗೆ ಸಂಕ್ಷಿಪ್ತವಾಗಿ ಮತ್ತು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಬರೀಬೇಕು. ಆ್ಯಂಡ್ ಯು ಹ್ಯಾವ್ ಟು ಆಲ್ವೇಸ್ ರೈಟ್ ಆನ್ ದ ಟಾಪಿಕ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ಟು ದ ಟಾಪಿಕ್. ಈಗ ನಿಮಗೆ ನಾಯಿ ಎಂಬ ವಿಷಯ ಕೊಟ್ಟರೆ ನೀವು ನಾಯಿಯ ಬಗ್ಗೆನೇ ಬರೀಬೇಕು, ಬಿಟ್ಟರೆ ಅದರ ಮಧ್ಯದಲ್ಲಿ ಬೆಕ್ಕು ಆಗಲಿ ಆರ್ ಎನಿಥಿಂಗ್ ಎಲ್ಸ್ ಶುಡಂಟ್ ಕಮ್. ಯು ನೀಡ್ ಟು ರೈಟ್ ಓನ್ಲಿ ಅಬೌಟ್ ದ ಟಾಪಿಕ್. ಯು ಹ್ಯಾವ್ ಟು ರೈಟ್ ಆನ್ ದ ಟಾಪಿಕ್. ಸೊ ಆ್ಯಂಡ್ ಫಾಲೋ ದ ಲಿಮಿಟ್. ಒಟ್ರಾಸಿ ಅಂತಂತ ಬರಲಿಕ್ಕೆಲ್ಲ, ಸೊ ಅದರ ಬಗ್ಗೆ ಬೇಕಾಗಿರುವ ವಿಷಯಗಳನ್ನು ಮಾತ್ರ ಬರಿಬೇಕು. ಸೊ ದಿಸ್ ಈಸ್ ಹೌ ವಿ ರೈಟ್ ಪ್ರಬಂಧ. ಈಗ ನಾವು ಕಾಮನ್ ಟಾಪಿಕ್ಸ್ ಇಫ್ ಯು ಟೇಕ್ ಲೈಕ್ ಪೆನ್, ಬುಕ್, ಎವ್ರಿಬಡಿ ಆರ್ ಅ ಪಾರ್ಕ್, ಇವುಗಳ ಬಗ್ಗೆ ಎಲ್ಲರೂ, ನಾನಾಗಲಿ ನೀವಾಗಲಿ ಬರೆಯುವುದು ಒಂದೇ. ಅ ಪೆನ್, ಹೌ ವಿ ಯೂಸ್ ಅ ಪೆನ್, ದಿಸ್ ಇಸ್ ಅ ಪೆನ್, ಇಟ್ ಹ್ಯಾಸ್ ಎ ನೇಮ್, ವಿ ರೈಟ್ ವಿತ್ ದ ಪೆನ್, ಇಟ್ ಈಸ್ ಫಿಲ್ಡ್ ವಿತ್ ಇಂಕ್. ಹೀಗೆ ನಾವು ಎಲ್ಲರೂ ಸೇಮ್ ಥಿಂಗ್ಸನ್ನು ಬರೀತೇವೆ ಒಂದು ಪೆನ್ ಬಗ್ಗೆ. ಆದರೆ ಕೆಲವು ವಿಷಯಗಳು ನಮ್ಮ ಚಿಂತನೆಯನ್ನು ಬೆಳೆಸಿಕೊಳ್ತವೆ. ಇಟ್ ಹೆಲ್ಪ್ ಅಸ್ ಟು ಥಿಂಕ್. ದೇ ಡೆವಲಪ್ ಅವರ್ ಥಿಂಕಿಂಗ್ ಕೆಪಾಸಿಟಿ. For example, now for 5th standard if we speak, the next lesson that you have to learn in Kannada is Habbagalu. Now if we have to write about Habbagalu, essay about Habbagalu, each one of us think differently about this topic. Now I am a Catholic. I think about the feast that I celebrate at home. Excuse me. You might think about the feast that you celebrate at home. Or you think about the main feast that you celebrate in your religion. Each religion has a main feast to be celebrated. It is celebrated in a different way. So if we write about the topic Habbagalu, we write it in the way we celebrate it. So it develops our thinking capacity also. ಹೀಗೆ ನೋಡಲಿಕ್ಕೆ ಹೋದರೆ ಪ್ರಬಂಧ ಹೇಗಿರಬೇಕು? ಹಿಯರ್ ಆರ್ ಅ ಫ್ಯೂ ಪಾಯಿಂಟ್ಸ್ ಹೌ ಯೋರ್ ಎಸ್ಸೆ ಶುಡ್ ಬಿ. ಈವನ್ ಇಫ್ ಯು ರೈಟ್ ಇನ್ ಇಂಗ್ಲೀಷ್ ಆರ್ ಎನಿ ಲ್ಯಾಂಗ್ವೇಜ್, ದೀಸ್ ಪಾಯಿಂಟ್ಸ್ ಯು ಶುಡ್ ಕೀಪ್ ಇನ್ ಮೈಂಡ್. ಫಸ್ಟ್ ಒನ್, ಭಾಷೆ ಸರಳವಾಗಿರಬೇಕು. ಮೀನ್ಸ್ ಎಲ್ಲರಿಗೆ ಅರ್ಥವಾಗುವಂತೆ ಇರಬೇಕು. ನಾವು ಏನು ಬರೀತೇವೆ, ಇಟ್ ಶುಡ್ ಬಿ ಇನ್ ಅ ಸಿಂಪಲ್ ಲ್ಯಾಂಗ್ವೇಜ್. ಯು ಶುಡ್ ಯೂಸ್ ದ ಸಿಂಪಲ್ ವರ್ಡ್ಸ್ ಇನ್ ಅ ಕಾಂಪೋಸಿಷನ್. ಸೆಕೆಂಡ್ ಪಾಯಿಂಟ್, ಸಂಕ್ಷಿಪ್ತವಾಗಿ ಮತ್ತು ನಿಖರವಾಗಿರಬೇಕು. ಸಂಕ್ಷಿಪ್ತ ಅಂದರೆ ಬ್ರೀಫ್ ಆಗಿರಬೇಕು, ದೊಡ್ಡದು ಬೇಡ, ಸಣ್ಣದು ಮಾಡಿ ಎಕ್ಸಾಕ್ಟ್ ಮೀನಿಂಗ್, ಎಕ್ಸಾಕ್ಟ್ ಅಕ್ಯುರೇಸಿ, ಆ ಟಾಪಿಕಿನ ಬಗ್ಗೆನೇ ಎಕ್ಸಾಕ್ಟ್ ಆಗಿರಬೇಕು. ಲೈಕ್ ಇಟ್ ಶುಡ್ ಬಿ ಶಾರ್ಟ್ ಆ್ಯಂಡ್ ಸ್ವೀಟ್. ಇಟ್ ಶುಡ್ ಬಿ ಇನ್ ಅ ಸಿಂಪಲ್ ಲ್ಯಾಂಗ್ವೇಜ್. ಯೂಸ್ ದ ಸಿಂಪಲ್ ವರ್ಡ್ಸ್. ಓಕೆ. ನೆಕ್ಸ್ಟ್, ವಿಷಯಕ್ಕೆ ಅನುಗುಣವಾಗಿ ವಿವರಣೆ ಇರಬೇಕು. You should explain it to the, you should write it to the ಟಾಪಿಕ್ ಬಿಟ್ಟು ಬರೆಯಲಿಕ್ಕೆ ಇಲ್ಲ. ಲೇಖನ ಚಿಹ್ನೆಗಳನ್ನು ಸೂಕ್ತವಾಗಿ ಬಳಸಬೇಕು. ವಿ ಹ್ಯಾವ್ ಲರ್ನ್ಡ್ ದ ಇಂಪಾರ್ಟೆಂಟ್ ಪಂಚುಯೇಷನ್ ಮಾರ್ಕ್ಸ್ in the last class. So we need to use them in the composition wherever necessary, wherever they are required. You need to use the punctuation marks when you write an essay. Next,
ಭಾಷೆ ಮತ್ತು ಬರವಣಿಗೆಯಲ್ಲಿ ತಪ್ಪಿಲ್ಲದಂತೆ ಎಚ್ಚರ ವಹಿಸಬೇಕು. ಆಸ್ ಐ ಸೆಡ್, ಯು ಕ್ಯಾನ್ ರೈಟ್ ಎನಿ ಸೆಂಟೆನ್ಸ್. ಸ್ವಂತ ವಾಕ್ಯ ಬರೆಯುವಾಗ ನಿಮಗೆ ನಾನು ಹೇಳಿದೆ, ಯು ಕ್ಯಾನ್ ರೈಟ್ ಎನಿ ಸೆಂಟೆನ್ಸ್, ಬಟ್ ದೇರ್ ಶುಡ್ ನಾಟ್ ಬಿ ಎನಿ ಗ್ರಾಮರ್ ಮಿಸ್ಟೇಕ್ ಆರ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಸ್ಪೆಷಲಿ ವೆನ್ ಯು ರೈಟ್ ಕಾಂಪೋಸಿಷನ್, ದೀಸ್ ಥಿಂಗ್ಸ್ ಯು ನೀಡ್ ಟು ಕೀಪ್ ಇನ್ ಮೈಂಡ್. No grammatical errors, no spelling mistakes. Next, so this is about how a essay should be. ಇದು ಪ್ರಬಂಧ ಹೇಗಿರಬೇಕು ಅಂತ ನಿಮಗೆ ಗೊತ್ತಾಯಿತು. ಈಗ ಪ್ರಬಂಧ ಬರೆಯುವಾಗ ಮೇನ್ಲಿ ನೀವು ಈಗ 1 to 5th, ಈಗ ನಾವು ಯು ಆರ್ ಇನ್ 5th standard, ಫ್ರಮ್ 1st standard to 4th you might have written prabandhas, essays in your lower classes. How the teacher gave essay in 3 paragraphs she had given, right? So what do these 3 paragraphs mean? So ಮೊದಲನೇ ಹಂತ ಪೀಠಿಕೆ, introduction. So first part is the introduction of the composition. So you need to introduce your topic in the introduction. ನೀವು ಇಂಟ್ರಡ್ಯೂಸ್ ಅಂದರೆ ನಿಮ್ಮ ಟಾಪಿಕ್ಕಿಗೆ ಹೋಗಲಿಕ್ಕೆ ಒಂದು ರೂಟ್ ಆಗಿ ಆ ಇಂಟ್ರಡಕ್ಷನ್ ಅನ್ನು ಬಳಸಬೇಕು. ಸೆಕೆಂಡ್ ಈಸ್ ವಿಷಯ ವಿವರಣೆ, ಬಾಡಿ ಆಫ್ ದ ಕಾಂಪೋಸಿಷನ್. ವಿಷಯವನ್ನು ವಿವರಿಸುವುದು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ. ಆಫ್ಟರ್ ಯು ಇಂಟ್ರಡ್ಯೂಸ್, ನಾವು ಹೌ ಐ ಇಂಟ್ರಡ್ಯೂಸ್ ಪ್ರಬಂಧ ಟು ಯು. ಇಂಟ್ರಡ್ಯೂಸ್ ಅಂದರೆ ಪ್ರಬಂಧ ಅಂದರೆ ಏನಂತ ಹೇಳಿದೆ ನಿಮಗೆ, ಹೇಗೆ ಬರಿಬೋದು ಅಂತ ಹೇಳಿದೆ, ಹೇಗೆ ಬರಿಬಾರ್ದು. ಸೊ ದ್ಯಾಟ್ ಈಸ್ ಇಂಟ್ರಡಕ್ಷನ್. ಏನು ಬರೆಯುವುದು, ದ್ಯಾಟ್ ಈಸ್ ದ ಬಾಡಿ ಆಫ್ ದ ಕಾಂಪೋಸಿಷನ್. ಸೊ ಅದರಲ್ಲಿ ನೀವು ಏನು ಬರಿಬೇಕು, ಆ ವಿಷಯದ ಬಗ್ಗೆ ಬರಿಬೇಕು, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ಓಕೆ, ಈಗ ನೀವು ವಿಷಯ ಬರುವಾಗ ಕೆಲವು ಥಿಂಗ್ಸ್ ಯು ನೀಡ್ ಟು ಕೀಪ್ ಇನ್ ಮೈಂಡ್. ಯು ಹ್ಯಾವ್ ಟು ಇಲಾಬರೇಟ್ಲಿ ಆರ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಇಟ್ ಇನ್ ಅ ಶಾರ್ಟ್ ವೇ, ಆ್ಯಂಡ್ your thoughts shouldn't mix up. ಎರಡೆರಡು ಥಾಟ್ಸ್. ಈಗ ಯು ಹ್ಯಾವ್ ಟು, ಇಫ್ ಯು ಆರ್ ರೈಟಿಂಗ್ ಫಾರ್ ಅ ಟಾಪಿಕ್, ಡೋಂಟ್ ರೈಟ್ ಅಗೇನ್ಸ್ಟ್ ಅ ಟಾಪಿಕ್ ಇನ್ ದ ನೆಕ್ಸ್ಟ್ ಸೆಂಟೆನ್ಸ್. ಇಫ್ ಯು ಆರ್ ರೈಟಿಂಗ್ ಫಾರ್, ಈಗ ಅದರ ಬಗ್ಗೆ ನೀವು ಬರೆಯುವುದಾದರೆ ಅದರ ವಿರುದ್ಧವಾಗಿ ಏನು ಬರೀಲಿಕ್ಕೆ ಹೋಗಬೇಡಿ. ಸೊ ದ ಥಾಟ್ಸ್ ಶುಡಂಟ್ ಮಿಕ್ಸ್ ಅಪ್ and there should be a connectivity between the sentence. ನಾನೊಬ್ಬ ವಿದ್ಯಾರ್ಥಿ, ನಾನು 5ನೇ ತರಗತಿಯಲ್ಲಿ ಕಲಿತೇನೆ ಅಂತ ಹೇಳಿ, ನನ್ನ ಮನೆಯಲ್ಲಿ ಅಪ್ಪ ಅಮ್ಮ ತಂಗಿ ತಮ್ಮ ಇದ್ದಾರೆ ಅಂತ ಹೇಳಿದರೆ, ಇಟ್ ಹ್ಯಾಸ್ ನೋ ಕನೆಕ್ಷನ್ ಬಿಟ್ವೀನ್ ಯೋರ್ ಸ್ಕೂಲ್. there shouldn't be it doesn't connect the connection between your school and home. You can't connect it. You have to write about your school and your class. ಮನೆಯ ವಿಷಯವನ್ನು ಅಲ್ಲಿ ತರಲಿಕ್ಕೆ ಆಗುವುದಿಲ್ಲ. ಆರ್ ಯು ಕ್ಯಾನಾಟ್ ರೈಟ್ ಅಬೌಟ್ ಯೋರ್ ಹಾಬೀಸ್ ದೇರ್ ವೆನ್ ಯು ರೈಟ್ ಅಬೌಟ್ ಯೋರ್ ಸ್ಕೂಲ್. ಹೋಪ್ ಯು ಗಾಟ್ ಇಟ್. ಸೊ there should be connectivity between the sentences. And last is upasamhara, conclusion. So mainly a composition is divided into 3 parts. First is introduction, second is the body of the composition, third is the conclusion. Conclusion alli navu ಏನು ಬರೀತೇವೆ ಅಂತ ಹೇಳಿದರೆ, summarize whatever points you have to say, just summarize and write it in the conclusion. You can relate it to the daily life. If the topic is related to problems, you can write the solution in the last paragraph, that is in the conclusion. So ಹೀಗೆ ಒಂದು ಪ್ರಬಂಧವನ್ನು ಬರೆಯಲಾಗ್ತದೆ. ಈಗ ನಾವು ಬರೆಯುವ ಪ್ರಬಂಧ ಯಾವುದಂತ ಹೇಳಿದರೆ ಮಳೆಗಾಲ. ಸೊ ಇನ್ 3 points we have to 3 main things we have to keep in mind. First should be the introduction. ಈಗ ಇಂಟ್ರೊಡಕ್ಷನಲ್ಲಿ ನಾವು ಏನು ಬರೀಬಹುದು, ಮಳೆಗಾಲ ಎಂದರೆ ಏನಂತ ಬರೀಬಹುದು, ಇನಿಷಿಯಲಿ ಮಳೆ ಬರುವಾಗ ಏನು ಆಗ್ತದೆ, ಏನು ಚೇಂಜಸ್ ಆಗ್ತದೆ ಪ್ರಕೃತಿಯಲ್ಲಿ, ಇನ್ ದ ನೇಚರ್ ವಾಟ್ ಚೇಂಜಸ್ ಡು ಟೇಕ್ ಪ್ಲೇಸ್, ಅದನ್ನು ಬರಿಬೋದು. ಸೊ ನಿಮ್ಮ ಕಾಂಪೋಸಿಷನ್ ಇದ್ದು ಇಂಟ್ರೊಡಕ್ಷನ್ ಹೀಗಿದೆ ನೋಡಿ. ಮಳೆ ಬಂತೆಂದರೆ ಎಲ್ಲರಿಗೂ ಖುಷಿ. ಏನಾಗ್ತದೆ ಮಳೆ ಬರುವಾಗ, ಬಿಸಿಲ ಧಗೆ ಕಡಿಮೆಯಾಗಿ ಭೂಮಿ ತಂಪಾಗ್ತದೆ ಅಲ್ವಾ. ಒನ್ಸ್ ದ ಹೋಲ್ ನೇಚರ್ ಗೆಟ್ಸ್ ಕೂಲ್ಡ್, ಮಳೆ ಬರುವಾಗ ಒಮ್ಮೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತದೆ. ಎವ್ರಿಥಿಂಗ್ ವಿಲ್ ಬಿ ಗ್ರೀನ್. ವಿ ಫೈಂಡ್ ಗ್ರೀನರಿ ಎವ್ರಿವೇರ್ ವೆನ್ ಇಟ್ ರೈನ್ಸ್. ಮತ್ತು ಹೊಳೆ, ಕೆರೆ, ಬಾವಿ, ನದಿಗಳೆಲ್ಲ ತುಂಬಿಕೊಳ್ತವೆ. ಸೊ ಆಲ್ ದ ವಾಟರ್ ಸೋರ್ಸಸ್ ಗೆಟ್ಸ್ ಫಿಲ್ಡ್ ಬೈ ವಾಟರ್ ಡ್ಯೂರಿಂಗ್ ದಿಸ್ ಸೀಸನ್. ಫಲಗಳು ಬೇಸಾಯಕ್ಕೆ ಸಿದ್ಧವಾಗುತ್ತವೆ. ಇನಿಷಿಯಲಿ ಇಷ್ಟೆಲ್ಲ ಥಿಂಗ್ಸ್ ಆಗ್ತದೆ ಬೇಸಾಯಕ್ಕೆ. ಸೊ ದ ಫ್ರೂಟ್ಸ್ ವಿಲ್ ಬಿ ರೆಡಿ ಫಾರ್ ಈಲ್ಡಿಂಗ್. ಅದನ್ನು ಬೇಸಾಯ ಮಾಡಲಿಕ್ಕೆ, ತಿನ್ನಲಿಕ್ಕೆ, ಮಾರಾಟ ಮಾಡಲಿಕ್ಕೆ ಅವುಗಳು ಸಿದ್ಧವಾಗ್ತವೆ.
ಹೀಗೆ ಮಳೆಯಿಂದ ಬೆಳೆಯಾಗಿ ದೇಶ ಸಮೃದ್ಧವಾಗ್ತದೆ ಅಂತ ನಾವು ಹೇಳ್ಬೋದು. ಸೊ ಮಳೆಯಿಂದ ಏನಾಗ್ತದೆ, ಬೆಳೆಯಾಗ್ತದೆ, ಬೆಳೆಯಿಂದ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರ್ತದೆ. ಹೀಗೆ ಆರ್ಥಿಕ ಪರಿಸ್ಥಿತಿ ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದರೆ ನನ್ನ ದೇಶ ಕೂಡ, ನಾನು ಒಳ್ಳೆಯದಾದರೆ ನನ್ನ ದೇಶ ಕೂಡ ಒಳ್ಳೆಯದು ಆಗ್ತದೆ. ಹೀಗೆ ನೀರಿಗಾಗಿ ಪರದಾಡುವವರಿಗೆಲ್ಲ ಈ ಮಳೆ ವರದಾನವಾಗುತ್ತದೆ. ಸೊ ದಿಸ್ ಈಸ್ ದ ಇಂಟ್ರಡಕ್ಷನ್. ಇದು ನಿಮ್ಮ ಕಾಂಪೋಸಿಷನಿನ ಇಂಟ್ರಡಕ್ಷನ್. ಈಗ ಬಾಡಿ ಆಫ್ ದ ಕಾಂಪೋಸಿಷನ್. ಇಲ್ಲಿ ನೀವು ಮಳೆಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಈಗ ಮಳೆ ಅಂದರೆ ಸೀಸನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಮಳೆಯನ್ನು ಜನ ಹೇಗೆ ಎಂಜಾಯ್ ಮಾಡ್ತಾರೆ ಎಂದು ನೀವು ಸೆಕೆಂಡ್ ಪ್ಯಾರಾದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ನಾವು ದ ಬಾಡಿ ಆಫ್ ದ ಕಾಂಪೋಸಿಷನ್, ಮಳೆಗಾಲ ಈಸ್, ನಮಗೆ ಯಾವಾಗ ಮಳೆ ಬರೋದು? ಫ್ರಮ್ ದ ಮಂತ್ ಆಫ್ ಜೂನ್ ಟು ಅಕ್ಟೋಬರ್. ಸೊ ವಿ ಹ್ಯಾವ್ ರೈನಿ ಸೀಸನ್. ನಮಗೆ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಮಳೆಗಾಲ. ಕೆಲವೊಮ್ಮೆ sometimes it extends till the end of the December also. Not every time, but sometimes during Christmas time also it starts raining. ಸೊ ಹೀಗೆ ಇದು ನಮ್ಮ ಮಳೆಗಾಲದ ವಿಷಯ. ಇಷ್ಟು ನಾವು ಮಳೆಗಾಲದ ಬಗ್ಗೆ ಹೇಳೋದಾದರೆ, ಈಗ ಮಳೆಗಾಲದಲ್ಲಿ ಮಕ್ಕಳು ಏನು ಮಾಡೋದು? ಕಾಗದದ ದೋಣಿ ಬಿಡ್ತಾರೆ. ಕಾಗದದಲ್ಲಿ ದೋಣಿ, ಬೋಟ್ಸ್ ದೇ ಪ್ರಿಪೇರ್ ವಿತ್ ಪೇಪರ್, ದೇ ಪ್ರಿಪೇರ್ ಬೋಟ್ಸ್ ಆ್ಯಂಡ್ ದೇ ಪ್ಲೇ ಇನ್ ವಾಟರ್. ನೀರು ಹಾರಿಸ್ತಾರೆ, ಮನೆಯಲ್ಲಿ ನೆನೆದು ಕುಣಿದು ತಮ್ಮ ಮೋಜನ್ನು ವ್ಯಕ್ತಪಡಿಸ್ತಾರೆ. ಸೊ ಅದರ್ವೈಸ್ ಯು ಹ್ಯಾಡ್ ಟು ಗೋ ಟು ಸ್ಕೂಲ್ ಡ್ಯೂರಿಂಗ್ ರೈನಿ ಸೀಸನ್. ಯು ಯೂಸ್ ಟು ಗೆಟ್ ವೆಟ್ ವೆನ್ ಯು ಕಮ್ ಟು ಸ್ಕೂಲ್. But some of you, what do? You enjoy that rain, get wet and come to school. So we enjoy, we play in rain, we get wet, we enjoy this season ಅಂತ ನಾವು ನಮ್ಮ ಬಾಡಿ ಆಫ್ ದ ಕಾಂಪೋಸಿಷನ್ ಅಲ್ಲಿ ಬರೀತೇವೆ. ಥರ್ಡ್ ಈಸ್ ಕನ್ಕ್ಲೂಷನ್. ಈಗ ನಾವು ಏನಂತೇಳಿ ಕನ್ಕ್ಲೂಡ್ ಮಾಡೋದು? ಸೊ 2 ಪ್ಯಾರಾಸಲ್ಲಿ ನಾವು ಮಳೆ ಹೇಗೆ ಬರ್ತದೆ, ಬಂದರೆ ಭೂಮಿ ಫಸ್ಟ್ ತಂಪಾಗ್ತದೆ, ಗ್ರೀನರಿ ಆಗ್ತದೆ, ಬೆಳೆಗಳು ರೆಡಿ ಆಗ್ತವೆ, ನೀರು ಎಲ್ಲ ಕಡೆ ತುಂಬಿಕೊಳ್ತದೆ ಅಂತ ನಾವು ಇಂಟ್ರೊಡಕ್ಷನಲ್ಲಿ ಹೇಳಿದ್ವಿ. Body of the composition alli we explained about the season. When do we have season? What do we do in that season? We have written. Now conclusion. Now how to conclude your composition? You can conclude it this way. You can write the importance of rain and importance of water in the third paragraph. That will be the summary. That can be the summary of the composition also. ನಾವು ಇಷ್ಟೆಲ್ಲ ನಾವು ನೋಡಿದ್ವಿ, ಇಷ್ಟೆಲ್ಲ ಆಗ್ತದೆ, ನಾವು ಆಟ ಕೂಡ ಆಡ್ತೇವೆ. ಆದರೆ ಮೇನ್ ನಮಗೆ ಕುಡಿಯುವುದಕ್ಕೆ, ನಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡುವುದಕ್ಕೆ ನೀರು ಬೇಕು. ಸೊ ವಾಟರ್ ಈಸ್ ಇಂಪಾರ್ಟೆಂಟ್ ಟು ಎವ್ರಿ living being. So every living being needs water to water for their daily work. So ಕಾರ್ಖಾನೆಗಳಲ್ಲಿ, even in the industries, ನೀರು ಜಾಸ್ತಿ ಉಪಯೋಗ ಬೀಳ್ತದೆ. ನೀರಿಲ್ಲದೆ ವಿದ್ಯುತ್ ಇಲ್ಲ. even to produce electricity we need water. ಸೊ ನೀರಿಲ್ಲದೆ ಬದುಕು ಇಲ್ಲ. there is no life without water. ಈ ನೀರನ್ನು ಈಗ ನಾವು ಇಂಪಾರ್ಟೆನ್ಸ್ ಆಫ್ ರೇನ್ ಇಸ್ ದಿಸ್. ನಾವು ವಾಟ್ ಈಸ್ ಯೋರ್ ಡ್ಯೂಟಿ ಟುವರ್ಡ್ಸ್ ದಿಸ್ ರೇನ್ ಅಂದರೆ ನೀರಿನ ಪ್ರತಿ ನಿಮ್ಮ ಕರ್ತವ್ಯ. ನೀವು ಈ ನೀರಿಗೆ ಏನೋ ಒಂದು ಮಾಡಬೇಕಲ್ಲ, ನಾವದನ್ನು ಸೇವ್ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡುವುದು ಬೇಡ. ಸೊ ದ್ಯಾಟ್ ಈಸ್ ಅವರ್ ಮೇನ್ ಡ್ಯೂಟಿ ಟು ಸೇವ್ ವಾಟರ್. ಸೊ ಈ ನೀರನ್ನು ಹಾಳು ಮಾಡದೆ ಸಂರಕ್ಷಿಸುವುದು ನಮ್ಮ ಕರ್ತವ್ಯ. ಸೊ ದ್ಯಾಟ್ ಈಸ್ ಅ ಮೇನ್ ಪಾಯಿಂಟ್ ಯು ಶುಡ್ ರೈಟ್ ಇನ್ ದ ಕನ್ಕ್ಲೂಷನ್. First write what is it, why is it used for, then you write what should you do with this. We use it for our each and every work. So we need to save water. If there is no water, there is no life, alva. So ee neera nele male. So where do we get water? We get water from rain. That's why ಮಳೆಗಾಲ ನಮಗೆ ಮುಖ್ಯವಾದ ಕಾಲವಾಗಿದೆ. ಸೊ ದಿಸ್ ರೈನಿ ಸೀಸನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಸ್. ಸೊ ಹಿಯರ್ your composition gets ended. ನಿಮ್ಮ ಕಾಂಪೋಸಿಷನ್ ಇಲ್ಲಿ ಎಂಡ್ ಆಯಿತು.